ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. 2ನೇ ಅರಸುಗಳು 4ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣ. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಆ ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ 1 ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತೆಗಿಡು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳನ್ನೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ, ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು, ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಇಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದಿದ್ದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ನೋಡಿ ಪ್ರಿಯರೇ, ಇಲ್ಲಿ ಒಬ್ಬ ಬಡವೆ ವಿಧವೆಯ ಬಂದು ಪ್ರವಾದಿ ಸೇವಕನ ಹತ್ತಿರ ಬಂದು, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದ್ದಾನೆ. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಎಂದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಹೌದು ಪ್ರಿಯರೇ, ಈ ಸಮಯದಲ್ಲಿ ಆ ಬಡ ವಿಧವೆಯು ಎಷ್ಟು ದುಃಖದಿಂದ ಅಲ್ಲಿ ಮೊರೆ ಇಡ್ತಾ ಇದ್ದಾಳೆ. ಕಷ್ಟದ ಪರಿಸ್ಥಿತಿಯಲ್ಲಿ ಮೊರೆ ಇಡ್ತಾ ಇದ್ದಾಳೆ. ನಿನಗೆ ಎಂಥ ಪರಿಸ್ಥಿತಿಯಲ್ಲಿದ್ದರೂ ದೇವರು ಬಿಡುಗಡೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಒಂದು ವೇಳೆ ಈ ರೀತಿ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ, ನಮಗೆ ಯಾರು ದಿಕ್ಕಿಲ್ಲ, ಯಾರು ಸಹಾಯ ಮಾಡೋರಿಲ್ಲ ಎಂದು ನೀವು ಭಯಪಡ್ತಾ ಇದ್ದೀರಾ? ಭಯಪಡಬೇಡಿ. ಕೀರ್ತನೆ 27:14 ದೇವರು ಯಾವ ವಚನ ಮಾತನಾಡ್ತಾ ಇದ್ದಾರೆ ನೋಡೋಣ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ಹೌದು ಪ್ರಿಯರೇ, ನೀವು ಯಾವ ವಿಷಯಕ್ಕಾಗಿ ಭಯಪಡ್ತಾ ಇದ್ದೀರಾ? ಯಾವ ವಿಷಯಕ್ಕಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಕರ್ತನು ಹೇಳ್ತಾ ಇದ್ದಾನೆ ಈ ಸಮಯದಲ್ಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಧೈರ್ಯವಾಗಿರು, ದೃಢದಿಂದಿರು, ನಂಬಿಕೆಯಿಂದಿರು, ನಿನಗೆ ಎಲ್ಲ ಕಾರ್ಯಗಳು ಸಫಲವಾಗುತ್ತವೆ. ಆದುದರಿಂದ ನಿನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ನಿನಗೆ ಸಹಾಯ ಮಾಡ ಶಕ್ತನಾಗಿದ್ದಾನೆ. ನಿನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಎಲ್ಲ ರೀತಿಯಲ್ಲಿ ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಕೀರ್ತನೆ 121:1ನೇ ವಚನ ಓದಿಕೊಳ್ಳೋಣ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುವುದು. ಹೌದು ಪ್ರಿಯರೇ, ಕರ್ತನು ಎಲ್ಲ ಸಮಯದಲ್ಲೂ ನಿನಗೆ ಸಹಾಯ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆದುದರಿಂದ ಪ್ರತಿಯೊಂದು ವಿಷಯದಲ್ಲೂ ನೀನು ರಾತ್ರಿ ಹಗಲು ಮೊರೆ ಇಟ್ಟರೆ ಆತನು ನಿನ್ನ ವಿಜ್ಞಾಪನೆಯನ್ನು ನೆರವೇರಿಸುವವನಾಗಿದ್ದಾನೆ. ಯಾವುದೇ ರೀತಿಯ ಕಷ್ಟದಲ್ಲೂ, ಸಾಲದಲ್ಲೂ, ಚಿಂತೆಯಲ್ಲೂ, ಅನಾರೋಗ್ಯದಲ್ಲಿದ್ದರೂ ಈ ಸಮಯದಲ್ಲಿ ಆ ವಿಧವೆಗೆ ಮಾಡಿದಂಥ ಒಂದು ಸಹಾಯವನ್ನು ದೇವರು ನಿನಗೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನು ನಿಮ್ಮ ಎಲ್ಲ ಕೊರತೆಗಳನ್ನು ಕೂಡ ನೀಗಿಸುತ್ತಾನೆ. ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಫಿಲಿಪ್ಪಿ 4:19 ಓದಿಕೊಳ್ಳೋಣ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹೌದು ಪ್ರಿಯರೇ, ನಮ್ಮ ಪ್ರತಿಯೊಂದು ಕೊರತೆಗಳನ್ನು ಆತನು ನೀಗಿಸುವನು. ಆತನು ವಾಕ್ಯದಲ್ಲಿ ಹೇಳಿರುವ ಪ್ರಕಾರ, 34ನೇ ಕೀರ್ತನೆಯಲ್ಲಿ ಹೇಳಿರುವ ಪ್ರಕಾರ, ಪ್ರಾಯದ ಸಿಂಹಗಳಾದರೂ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಅಂತ ಹೇಳಿದ. ಅದೇ ರೀತಿಯಾಗಿ ನಾವು ನಂಬಿಕೆಯಿಂದ, ವಿಶ್ವಾಸದಿಂದ
ನಾವು ಪ್ರಾರ್ಥಿಸುವುದಾದರೆ ಪ್ರತಿಯೊಂದು ವಿಷಯದಲ್ಲಿ ಆತನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಆದುದರಿಂದ ಪ್ರತಿಯೊಬ್ಬರು ಯಾವ ರೀತಿ ಪರಿಸ್ಥಿತಿಯಲ್ಲಿದ್ದರೂ ಸರಿಯೇ, ಯಾವ ರೀತಿ ಕಷ್ಟದಲ್ಲಿದ್ದರೂ ಸರಿ, ಸಾಲದಲ್ಲಿದ್ದರೂ ಸರಿಯೇ, ಅನಾರೋಗ್ಯದಲ್ಲಿದ್ದರೂ ಸರಿಯೇ, ಕರ್ತನನ್ನು ನಾವು ದೃಢವಾಗಿ ನಂಬಿ ಆತನಲ್ಲಿ ಪ್ರಾರ್ಥಿಸುವವರಾದರೆ ಪ್ರತಿಯೊಂದನ್ನು ಆತನು ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ಸಮಯದಲ್ಲಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧಾತ್ಮನೇ ಸ್ತೋತ್ರ. ಹೌದು ಕರ್ತನೆ, ಅಪ್ಪ, ಈ ಸಮಯದಲ್ಲಿ ವಾಕ್ಯದ ಮೂಲಕ ನೀನು ಮಾತನಾಡಿದ್ದ ಕರ್ತನೆ. ಹೌದು ಕರ್ತನೆ, ಯಾರೇ ಆಗಲಿ ಕಷ್ಟದಲ್ಲಿ, ದುಃಖದಲ್ಲಿ, ಚಿಂತೆಯಲ್ಲಿರುವಾಗ ನಂಬಿಕೆಯಿಂದ ದೃಢವಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಎಲ್ಲ ಕೊರತೆಗಳನ್ನು ಕೂಡ ನೀಗಿಸುವಂಥ ದೇವರು ಕರ್ತನೆ. ಹೌದು ಕರ್ತನೆ, ನಮಗಿರುವುದು ಕೊಂಚವಾದರೂ ನೀನು ಸಮೃದ್ಧಿಯನ್ನು ಅನುಗ್ರಹಿಸುವಂಥ ದೇವರು ಕರ್ತನೆ. ಹೌದು ಕರ್ತನೆ, ನೀನು ಹೇಗೆ ಆ ವಿಧವೆಗೆ ಅಪ್ಪ ಎಲ್ಲ ಸಾಲವನ್ನು, ಬಡತನವನ್ನು ನೀಗಿಸಿದೆಯೋ ಅದೇ ರೀತಿಯಾಗಿ ನಮ್ಮಲ್ಲಿರುವ ಎಲ್ಲರ ಕುಟುಂಬದಲ್ಲಿ ಅಪ್ಪ, ಎಲ್ಲ ವಿಶ್ವಾಸಿಗಳ ಕುಟುಂಬದಲ್ಲಿರುವ ಎಲ್ಲ ಕಷ್ಟಗಳನ್ನು, ದುಃಖಗಳನ್ನು, ಕಣ್ಣೀರು, ಚಿಂತೆ, ಎಲ್ಲ ಸಾಲಗಳನ್ನು ಬಿಡುಗಡೆ ಮಾಡು. ಈ ಪ್ರಾರ್ಥನೆ ಕೇಳುತ್ತಿರುವಂಥ ಒಬ್ಬೊಬ್ಬರನ್ನು ದರ್ಶಿಸು. ಅವರಲ್ಲಿ ಇರುವ ಎಲ್ಲ ಕಷ್ಟಗಳು, ದುಃಖಗಳು, ಕಣ್ಣೀರನ್ನು ಬಿಡುಗಡೆ ಮಾಡಿ ಅವರಿಗಿರುವುದರಲ್ಲೇ ಅವರಿಗೆ ಸಮೃದ್ಧಿಯನ್ನು ಅನುಗ್ರಹಿಸಿ ಸಹಾಯ ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಮಾಡುವ ಕೃಪೆಯನ್ನು ಕೊಟ್ಟಿದ್ದಕ್ಕ ಕೋಟ್ಯಾನು ಕೋಟಿ ಸ್ತೋತ್ರ. ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.